ಮೊದಲಾಗಿ ಜನತಾ ಪಕ್ಷಕ್ಕೆ 50ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ಇದರ ಬುನಾದಿ ಹಾಕಿದಂತ ಸನ್ಮಾನ್ಯ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರ ಆದರ್ಶಗಳು ಮತ್ತು ರಾಮಕೃಷ್ಣ ಹೆಗಡೆ ತತ್ವ ಸಿದ್ಧಾಂತದ ಮೇಲೆ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿರುವಂತದ್ದು. ಕೇಂದ್ರದಲ್ಲಿ ಸುಮಾರು 1977ರಿಂದ 87ರವರೆಗೂ ಸಹ ಮೊರಾರ್ಜಿ ದೇಸಾಯಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಅದೇ ರೀತಿ ಚರಣ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. ದೇಶದಲ್ಲಿ ಸುಮಾರು 16ರಿಂದ 18 ರಾಜ್ಯಗಳಲ್ಲಿ ಮುಖ್ಯಮಂತ್ರಿಯನ್ನ ಕೊಟ್ಟಂತಹ ಪಕ್ಷ, ರಾಜ್ಯದಲ್ಲಿ 2 ಮುಖ್ಯಮಂತ್ರಿ ಕೊಟ್ಟಂತ ಪಕ್ಷ. ಕಾಂಗ್ರೆಸ್ಸೇತರ ಮೊಟ್ಟ ಮೊದಲನೆಯ ದೇಶದಲ್ಲಿ ಸರ್ಕಾರ ರಚನೆ ಮಾಡಿದ್ದೆ ಜನತಾ ಪಕ್ಷ. ರಾಜ್ಯದಲ್ಲಿ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಮಾಡಿದ್ದೆ ಜನತಾ ಪಕ್ಷ. ಆ ಬುನಾದಿಯೇ ರಾಮಕೃಷ್ಣ ಹೆಗಡೆ ಅವರು. ರಾಮಕೃಷ್ಣ ಹೆಗಡೆ ಮೌಲ್ಯಾಧಾರಿತ ರಾಜಕಾರಣ ಇವತ್ತಿನ ಅವಶ್ಯಕತೆ ಇದೆ, ಅಗತ್ಯ ಇದೆ. ಯಾಕೆಂತ ಹೇಳಿದ್ರೆ 3 ಪಕ್ಷಗಳು ಸಹ ಈಗಾಗಲೇ 2 ಪಕ್ಷ ರಾಜ್ಯದಲ್ಲಿ ಉಳಿದಿರೋ, ಒಂದು ಕಾಂಗ್ರೆಸ್ ಮತ್ತೆ ಬಿಜೆಪಿ ರೇತರ ಪಕ್ಷ ಈಗ ಆಡಳಿತ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ನಮ್ಗೇನು ಚಿಂತೆ ಇಲ್ಲ. ಈಗ ಇರುವಂತದ್ದು 2 ಪಕ್ಷಗಳು, ಆಡಳಿತ ಮತ್ತೆ ವಿರೋಧ ಪಕ್ಷಗಳು ಏನಿದೆ ಸಂಪೂರ್ಣವಾಗಿ ವಿಫಲತೆಯನ್ನು ಹೊಂದಿದೆ. ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ವಿಫಲತೆಯನ್ನು ಹೊಂದಿದೆ. ಈಗಾಗಲೇ ಅಧಿಕಾರದ ಯಂತ್ರ ಕುಸಿದು ಬಿದ್ದಿದೆ. ಮತ್ತೆ ನಂತರದಲ್ಲಿ ವಿರೋಧ ಪಕ್ಷದ ನಾಯಕರು ಬದುಕಿದ್ದು ಸತ್ತಂಗಿದೆ. ಸೊ ಎಲ್ಲೂ ಸಹ ವಿರೋಧ ಪಕ್ಷ ನಾಯಕರು ತಮ್ಮ ಕೆಲಸವನ್ನ ಹಿಡಿತದಿಂದ ಮತ್ತೆ ಅಧಿಕಾರವನ್ನ ಚಲಾವಣೆ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಖಂಡಿತವಾಗೂ ರಾಜ್ಯದಲ್ಲಿ ಮತ್ತೊಂದು ಪಕ್ಷ ಅವಶ್ಯಕತೆ ಇದೆ ರಾಜ್ಯ ಜನತೆಗೆ. ಆ ಪಕ್ಷವೇ ಜನತಾ ಪಕ್ಷ. ಮುಂಬರುವಂತ 2028ರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬರುವಂತದ್ದು ಯಾವುದೇ ರೀತಿ ಸಂಶಯ ಇಲ್ಲ. ಈಗಾಗಲೇ ನಮ್ಮ ಪಕ್ಷದ ಹಲವು ಭಾಗಗಳಲ್ಲಿ ಕಾರ್ಯಕ್ರಮವನ್ನು ರಚನೆ ಮಾಡಿದರೆ, ಹಲವು ಭಾಗದಲ್ಲಿ ಹೋರಾಟಗಳನ್ನು ಮಾಡ್ತಾ ಇದೆ, ಹಲವು ಭಾಗದಲ್ಲಿ ಒಳ್ಳೆಯ ಸಂಘಟನೆ ಇದೆ. ಯಾವುದೇ ಕ್ಷಣದಲ್ಲಿ ಸಹ ಚುನಾವಣೆ ಬಂದು ಚುನಾವಣೆಯನ್ನು ಎದುರಿಸುವಂತದ್ದು ಜನತಾ ಪಕ್ಷ ಸಿದ್ಧವಾಗಿದೆ. ಇವತ್ತು ಈಗಾಗಲೇ ಈ ಪಕ್ಷದ ಮಹಿಳಾ ರಾಜ್ಯ ಘಟಕ ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ಮೇಡಮ್ ಅವರು ಈ ಪಾರ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಅವರ ಜೊತೆಯಲ್ಲಿ ಸುಮಾರು 100 ಸಂಖ್ಯೆಯಲ್ಲಿದ್ದಂತಹ ಎಲ್ಲ ಮಹಿಳೆಯರು, ಅವರೆಲ್ಲ ಒಂದಲ್ಲ ಒಂದು ರೀತಿ ಹೋರಾಟಗಾರ್ತಿಗಳು, ಹೋರಾಟದ ಒಂದು ಮನೋಭಾವನೆ ಇರುವಂತಹ, ಸಂಘಟನೆ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಸಹ ಸೇರ್ಪಡೆಯಾಗಿದ್ದಾರೆ. ಒಳ್ಳೆಯ ವಿಚಾರ ಇವತ್ತಿನ ದಿವಸ. ಇದಕ್ಕೆಲ್ಲ ರೂವಾರಿಗಳಾದಂತಹ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಬಂಧು ಅವರ ಆದೇಶದ ಮೇರೆಗೆ, ಮತ್ತೆ ಅದೇ ರೀತಿ ರಾಷ್ಟ್ರೀಯ ಉಪಾಧ್ಯಕ್ಷ ಆದಂತಹ ಡಾಕ್ಟರ್ ವಾಣಿ ಶೆಟ್ಟಿ ಅವರ ಸೂಚನೆ ಆಧಾರದ ಮೇರೆಗೆ ಇವತ್ತು ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀವಿ. ಒಂದು ಸಂದೇಶ 2 ಪಕ್ಷಗಳಿಗೂ ಮತ್ತೆ ಜನತಾ ಪಕ್ಷ ತನ್ನ ಅಧಿಕಾರವನ್ನ ಹಿಡಿಯುವಂತದ್ದು ಮೊದಲನೇ ಹೆಜ್ಜೆ ಇಟ್ಟಿದೆ ಅಂತ ಹೇಳುವುದು ತಪ್ಪಾಗಲಾರದು. ಯಾಕೆಂತಂದ್ರೆ ಈಗ ಒಳ್ಳೆಯ ಒಂದು ಶುಭ ದಿನದಂದು ಈಗಾಗಲೇ ರಾಜ್ಯ ವ್ಯಾಪ್ತಿಯಲ್ಲಿ ಮಹಿಳೆಯರು ಸೇರ್ಪಡೆ ಆಗ್ತಿದ್ದಾರೆ. ಮತ್ತು ಎಲ್ಲವೂ ಈಗಾಗಲೇ ಔಟ್ಡೋರ್ ಮತ್ತೆ ಇಂಡೋರ್ ಅಲ್ಲಿ ಸುಮಾರು XMLಗಳಾಗಿರ್ಬೋದು, ಹಾಲಿ ಶಾಸಕರಾಗಿರ್ಬೋದು, ವಿವಿಧ ಪಕ್ಷಗಳ ಹಾಲಿ ಶಾಸಕರು ಮತ್ತೆ XMLಗಳು ಸಹ ಈಗಾಗಲೇ ಸುಮಾರು ಒಂದು 15ರಿಂದ 20 ಸಭೆಗಳಾಗಿವೆ. ಜನತಾ ಪಕ್ಷವನ್ನು 28ರಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನುವಂತ ಮನೋಭಾವನೆ ಇರುವಂತಹ ಸುಮಾರು ಒಂದು 70ರಿಂದ 80 ಜನ ಮಾಜಿ ಶಾಸಕರು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಮುಂಬರುವಂತಹ ದಿನಗಳಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸುಮಾರು 1ರಿಂದ 2 ಲಕ್ಷ ಜನ ಸೇರಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಉದ್ಘಾಟನೆ ಮಾಡುವಂತ ಕಾಲ ಸನ್ನಿಧಾನದಲ್ಲಿದೆ ಅಂತ ತಮ್ಮ ಮುಖ್ಯವನ್ನು ಹೇಳಕ್ ಸಾಧ್ಯ. ನೋಡಿ, ಬಡವರಿಗೆ ಯೋಜನೆಗಳು ಕೊಡುವಂತದ್ದು ನಮ್ಮ ಯಾವುದೇ ಅಭ್ಯಂತರ ಏನಿಲ್ಲ. ಯಾಕೆಂತಂದ್ರೆ ಸರ್ಕಾರ ಇದು ಬಡವರ ಆರ್ಥಿಕ ಪರಿಸ್ಥಿತಿಯನ್ನ
ಅಥವಾ ಬಡವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದ್ರೆ ಗ್ಯಾರಂಟಿಗಳ ಬಗ್ಗೆ ನಮ್ಗೆ ಯಾವುದೇ ರೀತಿ ತಕರಾರು ಇಲ್ಲ. ಆದರೆ ಗ್ಯಾರಂಟಿ ಕೊಡೋಕ್ಕಿಂತ ಮುಂಚಿತವಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ನೋಡ್ಬೇಕಾಗಿದೆ. ಈ ಗ್ಯಾರಂಟಿಯಿಂದ ಸುಮಾರು 4 ಲಕ್ಷ ಕೋಟಿಯನ್ನು ಈಗಾಗಲೇ ಸಾಲ ಮಾಡಿದ್ದಾರೆ. ಟೋಟಲಿ ರಾಜ್ಯದಲ್ಲಿ 2ನೇ ಸ್ಥಾನಕ್ಕೆ, ಸಾಲಗಾರರ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ರಾಜ್ಯ ಇದೆ. ಮತ್ತೆ ನೀವು ಗ್ಯಾರಂಟಿಯನ್ನ ಕೊಡೋಕ್ಕಿಂತ ಮುಂಚಿತವಾಗಿ ಇದೇ ಗ್ಯಾರಂಟಿಯ ಬದಲಾಗಿ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಪ್ರತಿಯೊಬ್ಬ ಸದಸ್ಯರು ಸಹ ಟ್ಯಾಕ್ಸ್ ಕಟ್ಟರೆ ಮಾತ್ರ ಸರ್ಕಾರ ನಡೆಯಕ್ಕಾಗೋದು. ಯಾರ್ದೋ ದುಡ್ಡಲ್ಲಿ ಇನ್ಯಾರೋ ಜಾತ್ರೆ ಮಾಡೋದಂತ ಸರಿಯಲ್ಲ. ಪ್ರತಿಯೊಬ್ಬರಿಗೂ ಸಹ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವಂತ ಕೆಲಸ ಆಗಬೇಕು. ಈಗ ಏನಾಗಿದೆ, ಎಜುಕೇಶನ್ ಓದಿರಂದ್ರೆ ಉದ್ಯೋಗ ಅವಕಾಶ ಇಲ್ಲ. ಉದ್ಯೋಗ ಅವಕಾಶ ಸಿಕ್ಕಿದ್ದಕ್ಕೆ ಇವತ್ತು ಹುಬ್ಳಿ ಧಾರವಾಡಲ್ಲಿ ನೋಡ್ಬೋದು, ಲಕ್ಷಾಂತರ ಜನ ಇವತ್ತು ಬೀದಿ ಬಂದಿದ್ರು. ಏನಾಗ್ತಾ ಇದೆ, ಒಂದ್ ಕಡೆ ಉದ್ಯೋಗ ಅವಕಾಶ ಕೊಡ್ತಾ ಇಲ್ಲ. ಎಷ್ಟೋ ಇಲಾಖೆಯವರು ಸುಮ್ಮನೆ ಲಕ್ಷಾಂತರ ಖಾಲಿ ಇದೆ, ನೇಮಕಾತಿಯನ್ನ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಈ 5 ಯೋಜನೆಗಳನ್ನ ಕೊಡುವಂತಹ ಹೊರೆ ಇದೆಲ್ಲ ದೊಡ್ಡ ಮಟ್ಟದ ಹೊರೆ. ತಾವು 5 ಯೋಜನೆಗಳ ಪಂಚ ಗ್ಯಾರಂಟಿಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಸಾಧನೆ ಇಷ್ಟೇ. ಒಂದು ಪಂಚ ಗ್ಯಾರಂಟಿ ಹೆಸರಲ್ಲಿ ಮಾಡಿರುವಂತ ಆಡಳಿತ ಪಕ್ಷ ಲೂಟಿ ಮಾಡಿದೆ ವಿನಃ ಯಾವುದೇ ನೀವು ನಿಗಮ ಮಂಡಳಿಯಲ್ಲಿ ಲೂಟಿ ಆಗಿದೆ, ಯಾವುದೇ ಒಂದು ಇಲಾಖೆಯವರು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ತಾವು ಮಾಡಿರುವಂತಹ ಭ್ರಷ್ಟಾಚಾರವನ್ನ ಯಾರು ಬಯಲ್ಗೆಳಿಬಾರ್ದು, ಇಲ್ಲಿ ಬೆಳಕಿಗೆ ಬರಬಾರ್ದು ಅಂತೇಳಿ ಪಂಚ ಗ್ಯಾರಂಟಿಯನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ವಿನಃ ಬೇರೆ ಯಾವುದೇ. ಪಂಚ ಗ್ಯಾರಂಟಿಯೂ ಸಹ ಮೊನ್ನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಯಾವ್ದೋ ಸಭೆಯಲ್ಲಿ ಕೇಳೋದಕ್ಕೆ ನಿಮ್ಗೆಲ್ಲರಿಗೂ ಗ್ಯಾರಂಟಿ ಬರ್ತಾ ಇದೆ ಅಂತ ಕೇಳೋದಕ್ಕೆ ಅವ್ರು ಯಾರು ಇಲ್ಲ ಅಂತ ಹೇಳಿದ್ರೆ ವಿನಃ ಯಾರು ಹೂ ಅಂತ ಹೇಳ್ತಾ ಇಲ್ಲ. ಸೊ ಇದೆಲ್ಲ ಒಂದ್ ಕಡೆ ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ವಿಫಲತೆಯನ್ನು ಹೊಂದಿದೆ. ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಒಂದೇ ಒಂದು ಕೊಡುಗೆ ಅಂತ ಹೇಳಿದ್ರೆ ಕರ್ನಾಟಕ ಸಾಲಗಾರರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇನ್ನೊಂದು ವರ್ಷ 6 ತಿಂಗಳು ಅದು ಮೊದಲನೇ ಸ್ಥಾನಕ್ಕೆ ಬರ್ತದೆ. ಖಂಡಿತವಾಗೂ ನಾವು ಸಾಲಗಾರರ ಸುಳಿಯಲ್ಲಿ ಇವತ್ತು ನಲುಗ್ತಾ ಇದೀವಿ ವಿನಃ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಇದು ಮೊದಲು ಹೋಗ್ಬೇಕಾಗಿದೆ. ಆರ್ಥಿಕ ಸುಧಾರಣೆ ಆದರೆ ಮಾತ್ರ ನಮ್ಗೆ ನಿಮ್ಗೆ ಅಭಿವೃದ್ಧಿಯ ಮೂಲಭೂತ ಹಕ್ಕುಗಳು ಸಿಗ್ಬೇಕಾದ್ರೆ ಯಾವುದೇ ರಸ್ತೆಗಳು ಸರಿ ಇಲ್ಲ, ಶಾಲಾ ಕಾಲೇಜ್ ಕನ್ನಡ ಶಾಲೆಗಳನ್ನು ಮುಚ್ಚುವಂತ ಪರಿಸ್ಥಿತಿಗೆ ಬರ್ತಾ ಇದೆ. ಖಾಸಗಿ ಶಾಲೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಇವತ್ತು ಬಾರ್ಗಳನ್ನ ಹರಾಜು ಮುಟ್ಟಿಯನ್ನ ಮಾಡಿ ನೀವು ತಗೊಳ್ಳಿ ಅನ್ನುವಂತ ಪರಿಸ್ಥಿತಿಗೆ ಬಂದಿದೆ ಸರ್ಕಾರ. ಯಾಕೆಂದ್ರೆ ಅವ್ರು ಸಿಗ್ತಾ ಇರೋದು ಒಂದಿಲ್ಲ ಯಾವುದಿಲ್ಲ ಅಂತ ಹೇಳಿದ್ರೆ ಬಾರಲ್ಲಿ ಇವತ್ತು ಅವ್ರಿಗೆ ಹಣ ಬರ್ತಾ ಇದೆ ವಿನಃ ಬೇರೆ ಯಾವುದೇ ಮೂಲಗಳು ಬರ್ತಾ ಇಲ್ಲ. ಪಂಚ ಗ್ಯಾರಂಟಿ ಹೇಳೋದು ತಾವು ಪಂಚ ಗ್ಯಾರಂಟಿ ಯಾವ ಗ್ಯಾರಂಟಿಗಳನ್ನು ಕೊಟ್ಟು ಅದು ಯಶಸ್ವಿಯಾಗಿ ಹೇಳಿ ಸಾರಿಗೆ ಇಲಾಖೆ ನಷ್ಟದಲ್ಲಿ ಹೋಗ್ತಾ ಇದೆ. ಇವತ್ತು ದಿವಸ ಸಾಲಗಾರರು ಇವತ್ತು ನಷ್ಟದಲ್ಲಿ ಹೋಗ್ತಾ ಇದೆ ಸಾರಿಗೆ ಇಲಾಖೆ. ಇನ್ನೊಂದ್ ಕಡೆ ಹೋದ್ರೆ 5 ಕೆಜಿ ಕೊಡ್ತೀನಿ 10 ಕೆಜಿ ಕೊಡ್ತೀನಿ ಅಂತ ಹೇಳುವಂತ ಸಿದ್ದರಾಮಯ್ಯ, ಟಾಟಾ ಪಾಟೀಲ್ ನಿನ್ಗೂ ಫ್ರೀ, ಮಾದೇವಪ್ಪ ನಿನ್ಗೂ ಫ್ರೀ, ಸಿದ್ದರಾಮಪ್ಪ ನಿನ್ಗೂ ಫ್ರೀ, ನಾಗೇಶಪ್ಪ ನಿನ್ಗೂ ಫ್ರೀ ಅಂತ ಹೇಳಿದವರು ಇವಾಗ ಕೊಡ್ತಿರೋದು ಯಾರಾದ್ರು 5 ಕೆಜಿ ಅಷ್ಟೇ. ಕೇಂದ್ರ ಸರ್ಕಾರ ಕೊಡ್ತಿರೋದು 5 ಕೆಜಿ, ಇನ್ನು 5 ಕೆಜಿಗೆ ಇವರು ಹಣ ಕೊಡ್ತಾ ಇದ್ದಾರೆ. 10 ಕೆಜಿ ಅಲ್ಲಿಯೂ ಸಹ ಕೊಡಕ್ಕಾಗಿಲ್ಲ. ಅದೇ ವಿಫಲತೆ ಏನಿದೆ. ಇನ್ನೊಂದು ಉದ್ಯೋಗ ಕೊಡ್ತೀನಿ ಅಂತಹ ಯುವಕರಿಗೆ 2,000 ರೂಪಾಯಿ ಭತ್ತ ಕೊಡ್ತೀನಿ ಅಂತ ಹೇಳಿದ್ರೆ ಯುವಕರಿಗೆ ಯಾವುದೇ ರೀತಿಯನ್ನ ಕೊಡ್ತಾ ಇಲ್ಲ. ಇನ್ನೊಂದ್ ಕಡೆ ವಿದ್ಯುತ್ ಬಿಲ್ ಕೊಟ್ಟು ಉಚಿತವಾಗಿ ಕೊಟ್ಟಿರುವಂತಹ ಸಾಲಗಾರರು ಒಳ್ಳೆಯಲ್ಲಿ ಯುವಕರಿಗೂ ಸಹ ಅಲ್ಲಿ ಸಾವಿರಾರು ಕೋಟಿ ಬ್ಯಾಲೆನ್ಸ್ ಇದೆ ಅನ್ನುವಂಥದ್ದು ಒಂದರಿಂದ ಒಂದೇ ಅವರಿಗೆ ಆಲ್ರೆಡಿ ನೋಟಿಸ್ ಕೊಡ್ತಾ ಇದೆ. ಯಾವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಲೆಕ್ಟ್ರಾನಿಕ್ ಕಿತ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಸಾಲಗಾರ ಸುಳಿಯಲ್ಲಿ, ಯಾವ ಸಂದರ್ಭದಲ್ಲಿ KSRTC ಬಸ್ಗಳು ಕೊಡ್ತಾರೆ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಯುವಕರಿಗೆ ಯಾವ ರೊಚ್ಚಿಗೆದ್ದಿದ್ದಾರೆ. ನೀವು ಮಾಡಿರುವಂತ ನಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ, ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ. ಇದೇ ಮಾದರಿಯಲ್ಲಿ 5 ಗ್ಯಾರಂಟಿಯನ್ನ ಪಡೆಯಕ್ಕಿಂತ ಹೆಚ್ಚಾಗಿ ಅದರಿಂದ ಆಗ್ತಾ ಇರುವಂತ ಹೊರೆಗಳು ಹೆಚ್ಚಾಗ್ತಿರೋದ್ರಿಂದ ಯಾವತ್ತೂ ಜನ ಇವತ್ತು ರಸ್ತೆ ಬರುವಂತ ಕಾಲ ಸಮೂಹದಲ್ಲಿದೆ. ಈಗಲೂ ಸಹ ಸರ್ಕಾರ ಎಚ್ಚೆತ್ತುಕೊಂಡು ಹೆಜ್ಜೆಯನ್ನು ಇಡಬೇಕಾಗಿದೆ ವಿನಃ ಇವರು ಕೇವಲ ನಾನು 5 ಗ್ಯಾರಂಟಿ ಕೊಟ್ಟೆ ಅಂತ ಹೇಳಿ ಆ ಗ್ಯಾರಂಟಿ ಹೆಸರಿನಲ್ಲಿ ಮತ್ತೆ ರಾಜಕಾರಣ ಮಾಡಕ್ ಹೋದ್ರೆ 28ಕ್ಕೆ ಇವರು 28 ಸ್ಥಾನನೂ ಗೆಲ್ಲಲ್ಲ. ಆ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ.